ಪಾಲಿಕೆ ಸದಸ್ಯೆ ಪತಿಯಿಂದಲೇ ಕೋಟ್ಯಾಂತರ ಮೌಲ್ಯದ ಸರ್ಕಾರಿ ಜಾಗ ಒತ್ತುವರಿಯಾಗಿದೆ ಅನ್ನೋ ಆರೋಪ. ಅಕ್ರಮ ಲೇಔಟ್ ನಿರ್ಮಿಸಿ ಬಡವರಿಗೆ ಸೈಟ್ ಮಾರಾಟ ಮಾಡಿದ್ದಾರಂತೆ ಶಿವರಾಜ್. ಕಾಂಗ್ರೆಸ್ ಕಾರ್ಪೊರೇಟರ್ ಉಮಾದೇವಿ ಪತಿಯ ಮಹಾವಂಚನೆ ಈಗ ಬಯಲಾಗಿದೆ. ಸೈಟ್ ಹೆಸರಲ್ಲಿ ಶಿವರಾಜ್ ಲಕ್ಷ ಹಣ ವಸೂಲಿ ಮಾಡಿದ್ರು. ರಾಜ್ ನ್ಯೂಸ್ನಲ್ಲಿ ಈಗ ಇವರ ರಹಸ್ಯ ಬಯಲಾಗಿದೆ. ರಾಜ್ ನ್ಯೂಸ್ ಕನ್ನಡದಲ್ಲಿ ಲಕ್ಷ ಹಣ ವಸೂಲಿ ಮಾಡಿರುವಂತಹ ರಹಸ್ಯ ವಿಡಿಯೋ ಕೂಡ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ವಿಡಿಯೋ. ಯಾವುದೇ ದಾಖಲೆ ಕೊಡದಿದ್ದಕ್ಕೆ ಜನಪ್ರತಿನಿಧಿ ಪತಿಗೆ ಜನರೇ ಒಂದು ಶಾಕ್ ಅನ್ನ ಇಟ್ಟಿದ್ದಾರೆ. ಈಗ ಹೀಗೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಸಿಕ್ಕಿದೆ ನಿಮ್ಮ ರಾಜ್ ನ್ಯೂಸ್ಗೆ. ಪಾಲಿಕೆ ಸದಸ್ಯ ಪತಿಯಿಂದಲೇ ಕೋಟ್ಯಾಂತರ ರೂಪಾಯಿ ಹಣ ವಂಚಿಸಲಾಗಿದೆಯಾ, ಅದರಲ್ಲೂ ಕೂಡ ಸೈಟ್ ಮಾರಾಟ ಹೆಸರಲ್ಲಿ ಹಣ ಎಣಿಸುವಾಗ ವಿಡಿಯೋ ಶೂಟ್ ಮಾಡಿ ಅಸ್ತ್ರವನ್ನ ಮಾಡಿಕೊಂಡಿರುವಂತದ್ದು. ಬಡವರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಂಬಿಸಿ ನಡು ನೀರಲ್ಲೇ ಕೈ ಬಿಟ್ಟಿರುವಂತ ಗಿರಾಕಿ ಇವನು. ಹಾಗಾಗಿ ಈಗ ಒಂದು ಸಾಕ್ಷಿ ಸಮೇತ ಈ ಒಂದು ವಿಡಿಯೋನ ರಿಲೀಸ್ ಮಾಡಲಾಗ್ತಾ ಇದೆ. ಎಷ್ಟು ಜನರಿಗೆ ನಾಮ ಹಾಕಿದ್ದಾನೆ ಅಂತ ಹೇಳಿ ಲೆಕ್ಕನೇ ಸಿಗ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ. ಭೂಮಾಫಿಯಾ ನಡೆಸಿದ ಪಾಲಿಕೆ ಸದಸ್ಯೆ ಪತಿಯ ವಿರುದ್ಧ ಸ್ಥಳೀಯರು ಈಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಾ ಅಂತ ಹೇಳಿ ಬಳ್ಳಾರಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಪ್ರಶ್ನೆ ಮಾಡ್ತಿದ್ದಾರೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ದೀರಾ ಅಥವಾ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಅಥವಾ ಎಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಸುಮ್ಮನೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದೀರಾ, ಇದ್ರಲ್ಲಿ ನಿಮ್ದು ಏನಾದ್ರೂ ಕೈವಾಡ ಇದೆಯಾ ಅಂತ ಪ್ರಶ್ನೆ ಈಗ. ಹಾಗಾಗಿ ಬಡವರು ಈಗ ಅವನು ಹಣ ಎಣಿಸೋ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನ ಮಾಡಿಟ್ಕೊಂಡಿದ್ದಾರೆ. ವಿಡಿಯೋ ಶೂಟ್ ಮಾಡಿ ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ. ಈಗ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಂಬಿಸಿ ಈ ರೀತಿಯಾಗಿ ಕೈ ಬಿಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಹೀಗೆ ಸೈಟ್ಗಳನ್ನ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿ ರೀತಿಯಾಗಿ ಲಕ್ಷ ಹಣವನ್ನ ವಸೂಲಿ ಮಾಡೋದು, ಅದರಲ್ಲೂ ಕೂಡ ಬಡವ್ರ ಹಣ ತಿಂದಿರೋ ಅಂತ ಈ ಅಸಾಮಿ. ಈಗ ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಂತಂದ್ರೆ ಈಗ ಅರೆಸ್ಟ್ ಆಗಿದ್ದಾನಾ, ಏನಿದೆ ಅಂತ? ಕಮಲೇಶನ್ ಡ್ರೈವ್ ನಡೀತಾ ಇತ್ತು. ಇವತ್ತು ಏನು ಅಂದ್ರಾಳ್ ರಸ್ತೆಯಲ್ಲಿ ಇರ್ತಕ್ಕಂತ ಸರ್ಕಾರಿ ಜಮೀನನ್ನ ಏನು ಪಾಲಿಕೆ ಸದಸ್ಯೆ ಉಮಾದೇವಿ ಮತ್ತು ಅವರ ಗಂಡ ಶಿವರಾಜ್ ಇದ್ದಾರೆ, ಇವರುಗಳು ಒಂದು ಸರ್ಕಾರಕ್ಕೆ ಸೇರಿದಂತಹ ಜಾಗ, ಹಳ್ಳ ಮತ್ತು ರಾಜಕಾಲುವೆ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಸುಮಾರು 7.88 ಎಕರೆ ಜಮೀನಿನಲ್ಲಿ ಒಂದು ಅಕ್ರಮ ನಿವೇಶನಗಳನ್ನ ಮಾಡೋದ್ರ ಮೂಲಕ ಅಲ್ಲಿ ಇರ್ತಕ್ಕಂತಹ ನಿವಾಸಿಗಳು ಏನಿರ್ತಾರೆ, ಕೂಲಿ ಕಾರ್ಮಿಕರು, ಬಡ ಜನರಿಗೆ ಸುಮಾರು 1.5 ಲಕ್ಷ, 2 ಲಕ್ಷ ಮತ್ತೆ 3 ಲಕ್ಷ ಈ ರೀತಿಯಾಗಿ ಆ ಸೈಟ್ಗಳನ್ನ ಈಗ ಮಾರಾಟ ಮಾಡಿರ್ತಕ್ಕಂಥದ್ದು. ಆ ರೀತಿ ಸೈಟ್ ಅನ್ನ ಮಾರಾಟ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಒಂದು ದಾಖಲೆಗಳನ್ನ ಅವ್ರು ಕೊಟ್ಟಿರೋದಿಲ್ಲ. ಮನೆಗೆ ಕರೆಸ್ಕೊಂಡು ಅವ್ರ ಹತ್ರ ಹಣ ಇಸ್ಕೊಂಡು ಈ ರೀತಿ ಒಂದು ಅಕ್ರಮ ನಿವೇಶನಗಳನ್ನ ನೀಡಿರ್ತಾರೆ. ಆದ್ರೆ ಅವರಿಗೆ ಎಲ್ಲೋ ಒಂದು ಕಡೆ ನಮ್ಗೊಂದು ದಾಖಲೆ ಬೇಕು ಅಂತ ಹೇಳಿ ಆ ಒಂದು ಹಣ ಕೊಟ್ಟಂತ ಏನು ಒಂದು ಬಡ ಕಾರ್ಮಿಕರಿದ್ದಾರೆ, ಅವರು ಒಂದು ರಹಸ್ಯ ವಿಡಿಯೋನ ಅವ್ರ ಹಣ ಇಸ್ಕೊಳ್ಳೋದನ್ನ ಮಾಡೋದ್ರ ಮೂಲಕ ಇವತ್ತು ಏನು ಜಿಲ್ಲಾಡಳಿತ ಹೋಗಿ ಈ ಒಂದು ಅಕ್ರಮ ಲೇಔಟ್ ಅನ್ನ ತೆರವುಗೊಳಿಸ್ತು. ಇದೀಗ ಇಲ್ಲಿ ನಮ್ಮ ನಿವೇಶನ ಇಲ್ಲಿ ಇಲ್ಲ, ಇವರು ಅಕ್ರಮ ಮಾಡಿದಾರೆ ನಮ್ಗಂತ ಗೊತ್ತಾಯ್ತು. ಆ ನಂತರ ಅವರು ಆ ವಿಡಿಯೋವನ್ನ ಈಗ ಬಹಿರಂಗ ಮಾಡಿರ್ತಕ್ಕಂಥದ್ದು ನಾವು ವಿಡಿಯೋದಲ್ಲಿ ನೋಡ್ಬೋದು. ಈ ರೀತಿ ಕಟ್ಟುಗಳು ಗಟ್ಲೆ ಒಂದು ಹಣವನ್ನ ಈ ಒಂದು ಅಕ್ರಮ ನಿವೇಶನ ಹಂಚಿ ಅವರು ಪಡಿತಾ ಇರ್ತಕ್ಕಂಥದ್ದು ಈಗ ವಿಡಿಯೋದಲ್ಲಿ ಈಗ ಕಾಣ್ತಾ ಇರ್ತಕ್ಕಂಥದ್ದು. ಇದು ಬಹಳ ಇವಾಗ ಬಳ್ಳಾರಿ ನಗರಾದ್ಯಂತ ಬಹಳ ಒಂದು ದೊಡ್ಡ ಸಂಚಲನವನ್ನ ಮೂಡಿಸಿದೆ. ಯಾಕಂತಂದ್ರೆ ಒಂದು ಕಾರ್ಪೊರೇಟರ್ ಆಗಿ ಮತ್ತೆ ತಮ್ಮ ಪತಿ ಮೂಲಕ ಒಂದು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥ ಉಮಾದೇವಿ ಮತ್ತು ಅವರ ಗಂಡ ಇವರ ಮೇಲೆ ಕಾನೂನಿನ ಕ್ರಮ ಜರುಗಿಸಬೇಕು, ಇವ್ರ ಮೇಲೆ ಒಂದು ಕೇಸನ್ನ ದಾಖಲಿಸಿ ಇವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ಬೇಕಂತಕ್ಕಂಥದ್ದು ಈಗ ಸಾರ್ವಜನಿಕರ ಒಂದು ಆಗ್ರಹ ಆಗಿದೆ. ಈ ರೀತಿ ನಾವು ಇವ್ರಿಗೆ ಹಣ ಕೊಟ್ಟು ಮೋಸ ಹೋಗಿದೀವಿ ಅಂತ ಗೊತ್ತಾದ ನಂತರ ಅಂತೂ ಕೂಲಿ ಕಾರ್ಮಿಕರ ಒಂದು ಅಳಲು ನಿಜಕ್ಕೂ ಕೂಡ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈಗ ಬಳ್ಳಾರಿಯ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಮತ್ತೆ ಈ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾದಂತ ಎಡಿಸಿ ಜುಬೇರ್ ಮತ್ತೆ ಎಸಿ ಇವರುಗಳು ಬಹಳ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಶಿವರಾಜ್ ಮತ್ತು ಅವರ ಪತ್ನಿಯ ವಿರುದ್ಧ ಮುಂದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.